ಸಂತ ಅಂತಕ್ಷಣ ನಮ್ಮ ಕಣ್ಮುಂದೆ ಬರೋಡೇನು ಬಹುಶಃ ಶತಮಾನಗಳಷ್ಟು ಹಳೆಯ ಕಥೆಗಳು ನಿಗೂಢ ಪವಾಡಗಳು ಗಡ್ಡ ಬಿಟ್ಟಿರೋ ಮುನಿಗಳ ಚಿತ್ರ ಅಲ್ವಾ. ಆದ್ರೆ ವಿಡಿಯೋ ಗೇಮ್ಸ್ ಆಡೋ ನೈಕಿ ಶೂಸ್ ಹಾಕೋ ಮತ್ತು ಇಂಟರ್ನೆಟ್ ಕೋಡಿಂಗ್ ಇಷ್ಟಪಡೋ ಒಬ್ಬ ಟೀನೇಜ್ ಹುಡುಗನ್ ಬಗ್ಗೆ ಏನ್ ಹೇಳ್ತೀರಾ? ಇದು ಕಾರ್ಲೋ ಅಕುಟಿಸ್ ಅವರ ಕಥೆ. ಆಧುನಿಕ ತಂತ್ರಜ್ಞಾನ ಮತ್ತು ಪುರಾತನ ನಂಬಿಕೆಗಳನ್ನ ಒಟ್ಟಿಗೆ ತಂದ ಮೊದಲ ಮಿಲೆನಿಯಲ್ ಸಂತ. ಹಾಗಾದ್ರೆ ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆ ಇದೆ. ನ್ಯೂಟೆಲ್ಲಾ ತಿನ್ನೋಕೆ ಇಷ್ಟಪಡ್ತಿದ್ದ, ವಿಡಿಯೋ ಗೇಮ್ಸ್ ಆಡ್ತಿದ್ದ ಒಬ್ಬ ಸಾಮಾನ್ಯ ಹದಿಹರಿಯದ ಹುಡುಗ ಕ್ಯಾಥೋಲಿಕ್ ಚರ್ಚ್ನ ಇತಿಹಾಸದಲ್ಲೇ ಮೊದಲ ಮಿಲೆನಿಯಲ್ ಸಂತ ಆಗಿದ್ದು ಹೇಗೆ? ಈ ಕಥೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ. ಕಾರ್ಲೋಗೆ ಕೆಲವು ಇಂಟ್ರೆಸ್ಟಿಂಗ್ ಅಡ್ಡ ಹೆಸರುಗಳೇ ಇವೆ ಮತ್ತು ಅವು ಅವರ ವ್ಯಕ್ತಿತ್ವಕ್ಕೆ ಸರಿಯಾಗಿ ಹೊಂದಿಕೊಳ್ಳುತ್ತೆ. ಅವರನ್ನ ದೇವರ ಇನ್ಫ್ಲೂಯೆನ್ಸರ್ ಅಂತ ಕರೀತಾರೆ. ಯಾಕಂದ್ರೆ ಅವರು ತಮ್ಮ ಡಿಜಿಟಲ್ ಸ್ಕಿಲ್ಸ್ನ ಧರ್ಮ ಪ್ರಚಾರಕ್ಕಾಗಿ ಬಳಸಿದ್ರು. ಅಷ್ಟೇ ಅಲ್ಲ, ಇಂಟರ್ನೆಟ್ನ ಪೋಷಕ ಸಂತ ಅಂತಾನೂ ಹೇಳ್ತಾರೆ. ಯಾಕಂದ್ರೆ ಟೆಕ್ನಾಲಜಿಯನ್ನ ಒಳ್ಳೆದಕ್ಕೆ ಹೇಗೆ ಬಳಸ್ಬೋದು ಅಂತ ಅವರು ತೋರಿಸ್ಕೊಟ್ರು. ಸರಿ, ಈ ಸಂತನನ್ನ ಅರ್ಥ ಮಾಡಿಕೊಳ್ಳೋಕೆ ಮೊದಲು ನಾವು ಆ ವ್ಯಕ್ತಿನ ಅರ್ಥ ಮಾಡ್ಕೋಬೇಕು. ಅವರ ಜೀವನದ ಫಿಲಾಸಫಿ ತುಂಬಾನೇ ಸಿಂಪಲ್, ಆದ್ರೆ ಬಹಳ ಪವರ್ಫುಲ್ ಆಗಿತ್ತು. ಅವರೇ ಹೇಳದ ಹಾಗೆ ಅವರು ಫೋಟೋಕಾಪಿ ಆಗೋಕೆ ಇಷ್ಟಪಡ್ಲಿಲ್ಲ. ಪ್ರತಿಯೊಬ್ಬರು ಒರಿಜಿನಲ್ ಆಗಿ ಹುಟ್ಟುತ್ತಾರೆ, ಆದರೆ ಹೆಚ್ಚಿನವರು ಫೋಟೋಕಾಪಿಗಳಾಗಿ ಸಾಯ್ತಾರೆ ಅಂತ. ಇದು ಬರೀ ಒಂದು ಮಾತು ಅಷ್ಟೇ ಅಲ್ಲ, ಇದು ಕಾರ್ಲೋ ಬದುಕಿದ ರೀತಿ. ಅವರು ತಮ್ಮ ಜೀವನವನ್ನ ಪ್ರಾಮಾಣಿಕವಾಗಿ ತಮಗೆ ವಿಶಿಷ್ಟವಾದ ರೀತಿಯಲ್ಲಿ ಬದುಕಬೇಕು ಅಂತ ಪ್ರಯತ್ನಪಟ್ರು ಮತ್ತು ಇದು ಅವರ ಪ್ರತಿಯೊಂದು ಕೆಲಸದಲ್ಲೂ ನಮಗೆ ಕಾಣಿಸುತ್ತೆ. ಇಲ್ಲಿ ನೋಡಿ, ಕಾರ್ಲೋ ಅವರ ವ್ಯಕ್ತಿತ್ವದ ಎರಡು ಮುಖಗಳನ್ನ ನಾವು ನೋಡ್ಬೋದು. ಎಡಭಾಗದಲ್ಲಿ ಅವರು ನಿಮ್ಮ ಹಾಗೆ ವಿಡಿಯೋ ಗೇಮ್ಸ್ ಇಷ್ಟಪಡೋ ನ್ಯೂಟೆಲ್ಲಾ ತಿನ್ನೋ ಒಬ್ಬ ಸಾಮಾನ್ಯ ಟೀನೇಜರ್. ಆದ್ರೆ ಬಲಭಾಗದಲ್ಲಿ ಅವರ ಅಸಾಧಾರಣ ಶಿಸ್ತು ಮತ್ತು ನಂಬಿಕೆ ಕಾಣಿಸುತ್ತೆ. ಒಂದು ಉದಾಹರಣೆ ಅಂದರೆ, ಸಿಹಿ ತಿಂದು ಅವರ ತೂಕ ಸ್ವಲ್ಪ ಜಾಸ್ತಿ ಆದಾಗ ಅವರು ಅದನ್ನು ತಮ್ಮ ಆಸೆಗಳನ್ನ ಕಂಟ್ರೋಲ್ ಮಾಡೋಕೆ ಮತ್ತು ಶಿಸ್ತನ್ನ ಕಲಿಯೋಕೆ ಒಂದು ಅವಕಾಶ ಅಂತ ನೋಡಿದ್ರು. ಇದೇ ದ್ವಂದ್ವ ಅವರನ್ನ ತುಂಬಾ ವಿಶೇಷ ವ್ಯಕ್ತಿಯನ್ನಾಗಿಸಿದ್ದು. ಇವೆಲ್ಲ ಬರೀ ಮಾತುಗಳಲ್ಲ, ಅವರ ಜೀವನದಲ್ಲಿ ನಡೆದ ನಿಜವಾದ ಘಟನೆಗಳು. ತನಗೆ ಇಷ್ಟವಾದ ಇನ್ನೊಂದು ವಿಡಿಯೋ ಗೇಮ್ ತಗೊಳ್ಳೋ ಬದಲು ತಮ್ಮ ಮೊದಲ ಉಳಿತಾಯದ ಹಣದಿಂದ ಬೀದಿಯಲ್ಲಿ ಮಲಗಿದ್ದ ಒಬ್ಬ ವ್ಯಕ್ತಿಗೆ ಸ್ಲೀಪಿಂಗ್ ಬ್ಯಾಗ್ ತಂದುಕೊಟ್ರು. ಇನ್ನು ಅವರ ಅಂತ್ಯಕ್ರಿಯೆಯಲ್ಲಿ ಅವರ ಕುಟುಂಬ ಮತ್ತು ಸ್ನೇಹಿತರಿಗಿಂತ ಅವರು ಸಹಾಯ ಮಾಡಿದ ಬಡವರೇ ಹೆಚ್ಚಾಗಿದ್ರು ಅಂದ್ರೆ ಯೋಚನೆ ಮಾಡಿ ಅವರ ಔದಾರ್ಯ ಎಂಥದ್ದು ಅಂತ. ಅವರ ಈ ಒರಿಜಿನಲ್ ವ್ಯಕ್ತಿತ್ವ ಅವರ ವೈಯಕ್ತಿಕ ಜೀವನಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ, ಅದು ಅವರ ಆಸಕ್ತಿಗಳ ಮೇಲೂ ಪರಿಣಾಮ ಬೀರಿತು. ಹೀಗೇನೆ ಅವರು ತಮ್ಮ ಟೆಕ್ನಾಲಜಿ ಮೇಲಿನ ಪ್ರೀತಿಯನ್ನ ನಂಬಿಕೆಯ ಜೊತೆ ಬೆರೆಸಿ ದೇವರ ಡಿಜಿಟಲ್ ಮಿಷನರಿ ಆದ್ರು. ಕೇವಲ 11 ವರ್ಷ. ಯೋಚನೆ ಮಾಡಿ, ಆ ವಯಸ್ಸಲ್ಲಿ ಹೆಚ್ಚಿನ ಮಕ್ಕಳು ಆಟ ಆಡ್ತಿರ್ತಾರೆ. ಆದರೆ ಕಾರ್ಲೋ ಒಂದು ದೊಡ್ಡ ಡಿಜಿಟಲ್ ಪ್ರಾಜೆಕ್ಟ್ ಶುರು ಮಾಡಿದ್ರು. ತಮ್ಮ ಟೆಕ್ನಿಕಲ್ ಜ್ಞಾನವನ್ನ ಜಗತ್ತಿಗೆ ಏನಾದರೂ ಒಳ್ಳೇದ್ ಮಾಡೋಕೆ ಬಳಸ್ಬೇಕು ಅಂತ ನಿರ್ಧರಿಸಿದ್ರು. ಅವರ ಪ್ರಾಜೆಕ್ಟ್ ಏನು ಅಂತ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ಯೂಕರಿಸ್ಟಿಕ್ ಪವಾಡ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಕ್ಯಾಥಲಿಕ್ ನಂಬಿಕೆ ಪ್ರಕಾರ ಯೂಕರಿಸ್ಟ್ ಅಂದ್ರೆ ಒಂದು ಪವಿತ್ರ ಬ್ರೆಡ್. ಇದು ಯೇಸುವಿನ ದೇಹವನ್ನ ಸಂಕೇತಿಸುತ್ತೆ. ಕೆಲವು ಅಸಾಧಾರಣ ಸಂದರ್ಭಗಳಲ್ಲಿ ಈ ಬ್ರೆಡ್ ನಿಜವಾಗಿಯೂ ಮಾನವ ಮಾಂಸ ಮತ್ತು ರಕ್ತವಾಗಿ ಬದಲಾಗುತ್ತೆ ಅಂತ ನಂಬಲಾಗುತ್ತೆ. ಇದಕ್ಕೆ ಯಾವುದೇ ವೈಜ್ಞಾನಿಕ ವಿವರಣೆ ಸಿಗದಿದ್ದಾಗ ಚರ್ಚ್ ಇದನ್ನ ಪವಾಡ ಅಂತ ಅಧಿಕೃತವಾಗಿ ಘೋಷಿಸುತ್ತೆ. ಕಾರ್ಲೋಗೆ ಈ ಯೂಕ್ಯಾರಿಸ್ಟ್ ಅನ್ನೋದು ಅವರ ನಂಬಿಕೆಯ ಹೃದಯ ಭಾಗವಾಗಿತ್ತು. ಅವರು ಅದನ್ನ ಸ್ವರ್ಗಕ್ಕೆ ನನ್ನ ಹೆದ್ದಾರಿ ಅಂತಾನೆ ಕರೀತಿದ್ರು. ಇದೇ ಆಳವಾದ ನಂಬಿಕೆ ಅವರ ಡಿಜಿಟಲ್ ಪ್ರಾಜೆಕ್ಟಿಗೆ ಸ್ಫೂರ್ತಿಯಾಯಿತು. ಅವರು ಮಾಡಿದ್ದು ಸಣ್ಣ ಕೆಲಸ ಅಲ್ಲ. ಯೋಚನೆ ಮಾಡಿ, ಯಾರ ಸಹಾಯನೂ ಇಲ್ಲದೆ ತಾನೇ ಸ್ವತಃ ಕೋಡಿಂಗ್ ಕಲಿತು ಪ್ರಪಂಚದಾದ್ಯಂತ ನಡೆದ ಯೂಕರಿಸ್ಟಿಕ್ ಪವಾಡಗಳನ್ನ ದಾಖಲಿಸೋಕೆ ಒಂದು ವೆಬ್ಸೈಟ್ ಮಾಡಿದ್ರು. 2.5 ವರ್ಷಗಳ ಕಾಲ ಕಷ್ಟಪಟ್ಟು ಈ ಪ್ರಾಜೆಕ್ಟನ್ನ ಪೂರ್ತಿ ಮಾಡಿದ್ರು. ಅವರ ಮರಣದ ನಂತರವೂ ಅವರ ವೆಬ್ಸೈಟ್ನಿಂದ ಸ್ಫೂರ್ತಿ ಪಡೆದು ಮಾಡಿದ ಪ್ರದರ್ಶನಗಳು ಇವತ್ತಿಗೂ ಪ್ರಪಂಚದಾದ್ಯಂತ ಓಡಾಡ್ತಿದೆ. ಇದು ಅವರ ಡಿಜಿಟಲ್ ಪರಂಪರೆ. ದುರದೃಷ್ಟವಶಾತ್ ಕಾರ್ಲೋ ತಮ್ಮ 15ನೇ ವಯಸ್ಸಿಗೆ ಲ್ಯುಕೇಮಿಯಾದಿಂದ ತೀರ್ಕೊಂಡ್ರು. ಆದರೆ ಅವರ ಕತೆ ಅಲ್ಲಿಗೆ ನಿಲ್ಲಿಲ್ಲ. ನಿಜ ಹೇಳ್ಬೇಕಂದ್ರೆ ಅವರ ಮರಣದ ನಂತರವೇ ಅವರ ಸಂತ ಪದವಿಯ ಪ್ರಯಾಣ ಶುರುವಾಡಿದ್ದು. ಇದು ಕ್ಯಾಥಲಿಕ್ ಚರ್ಚ್ನ ಒಂದು ತುಂಬಾನೇ ಸಂಕೀರ್ಣವಾದ ಪ್ರಕ್ರಿಯೆ. ನೋಡಿ, ಸಂತ ಪದವಿ ಪಡೆಯೋದು ಅಷ್ಟು ಸುಲಭ ಅಲ್ಲ. ಕ್ಯಾಥಲಿಕ್ ಚರ್ಚ್ನ ನಿಯಮಗಳ ಪ್ರಕಾರ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವರ ಮಧ್ಯಸ್ಥಿಕೆಯಿಂದ ಅಂದ್ರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ವೈದ್ಯಕೀಯವಾಗಿ ವಿವರಿಸೋಕಾಗದ ಕನಿಷ್ಠ 2 ಪವಾಡಗಳು ನಡಿಬೇಕು. ಈ ಪವಾಡಗಳನ್ನ ವ್ಯಾಟಿಕನ್ನ ವೈದ್ಯಕೀಯ ಮತ್ತು ಧಾರ್ಮಿಕ ಸಮಿತಿಗಳು ತುಂಬಾ ವಿವರವಾಗಿ ಪರಿಶೀಲನೆ ಮಾಡಿ ಇದು ನಿಜಕ್ಕೂ ಪವಾಡ ಅಂತ ದೃಢೀಕರಿಸಬೇಕು. ಈ ಟೈಮ್ಲೈನ್ ನೋಡಿದ್ರೆ ಅವರ ಮರಣದ ನಂತರದ ಪಯಣ ಹೇಗಿತ್ತು ಅಂತ ಗೊತ್ತಾಗತ್ತೆ. 2006ರಲ್ಲಿ ನಿಧನರಾದ್ರು. 7 ವರ್ಷಗಳ ನಂತರ 2013ರಲ್ಲಿ ಸಂತ ಪದವಿ ಪ್ರಕ್ರಿಯೆ ಅಧಿಕೃತವಾಗಿ ಶುರುವಾಯಿತು.
2020ರಲ್ಲಿ ಮೊದಲ ಪವಾಡಕ್ಕೆ ಮಾನ್ಯತೆ ಸಿಕ್ಕಿ ಅವರನ್ನು ಧನ್ಯರು ಅಂತ ಘೋಷಿಸಿದ್ರು ಮತ್ತು ಎರಡನೇ ಪವಾಡಕ್ಕೂ 2024ರಲ್ಲಿ ಮಾನ್ಯತೆ ಸಿಕ್ತು. ಕೊನೆಗೆ 2025ರಲ್ಲಿ ಅವರನ್ನು ಮೊದಲ ಮಿಲೇನಿಯಲ್ ಸಂತ ಅಂತ ಘೋಷಿಸಲಾಗುತ್ತೆ. ಹಾಗಾದ್ರೆ ಆ 2 ಪವಾಡಗಳು ಯಾವುವು? ಮೊದಲನೇದು ಬ್ರೆಜಿಲ್ನಲ್ಲಿ ನಡೀತಿತ್ತು. ಅಲ್ಲಿ ಹುಟ್ಟಿನಿಂದಲೇ ಗಂಭೀರವಾದ ಪ್ಯಾಂಕ್ರಿಯಾಸ್ ಸಮಸ್ಯೆಯಿದ್ದ ಒಬ್ಬ ಹುಡುಗ ಕಾರ್ಲೋ ಅವರ ಅವಶೇಷವನ್ನು ಮುಟ್ಟಿದ ನಂತರ ಸಂಪೂರ್ಣವಾಗಿ ಗುಣಮುಖನಾದ. ಎರಡನೇ ಪವಾಡ ಇಟಲಿಯಲ್ಲಿ ನಡೆಯಿತು. ಬೈಕ್ ಆಕ್ಸಿಡೆಂಟ್ನಲ್ಲಿ ಮೆದುಳಿಗೆ ತೀವ್ರ ಪೆಟ್ಟಾಗಿ ಬದುಕೋ ಚಾನ್ಸೇ ಇಲ್ಲ ಅಂತ ಡಾಕ್ಟರ್ ಹೇಳಿದ ಒಬ್ಬ ಮಹಿಳೆ ಅವರ ತಾಯಿ ಕಾರ್ಲೋ ಸಮಾಧಿಯಲ್ಲಿ ಪ್ರಾರ್ಥನೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ಅದ್ಭುತವಾಗಿ ಚೇತರಿಸಿಕೊಳ್ಳೋಕೆ ಶುರು ಮಾಡಿದ್ರು. ಈ 2 ಘಟನೆಗಳನ್ನ ವ್ಯಾಟಿಕನ್ ವೈದ್ಯಕೀಯವಾಗಿ ವಿವರಿಸಲಾಗದ ಪವಾಡಗಳು ಅಂತ ಘೋಷಿಸಿತು. ಯಾವಾಗ್ಲೂ ಒಂದು ಕಥೆಗೆ 2 ಮುಖಗಳಿರುತ್ತೆ ಅಲ್ವಾ? ಹಾಗೆಯೇ ಕಾರ್ಲೋ ಅವರ ಕಥೆಯಲ್ಲೂ ಕೆಲವು ವಿವಾದಗಳು ಮತ್ತು ವಿಮರ್ಶೆಗಳಿವೆ. ಒಂದು ಬ್ಯಾಲೆನ್ಸ್ಡ್ ವ್ಯೂಗೋಸ್ಕರ ನಾವು ಇವುಗಳನ್ನು ನೋಡೋದು ಮುಖ್ಯ. ಕಾರ್ಲೋ ಅವರನ್ನ ಜನ ನೆನಪಿಸ್ಕೊಳ್ಳೋಕೆ ಒಂದು ದೊಡ್ಡ ಕಾರಣ ಅಂದ್ರೆ ಅವರ ಈ ಮಾಡರ್ನ್ ಇಮೇಜ್. ಅವರ ಸಮಾಧಿಯಲ್ಲಿ ಅವರ ದೇಹವನ್ನ ಜೀನ್ಸ್ ಮತ್ತು ನೈಕಿ ಶೂಸ್ ಹಾಕಿದ ಸ್ಥಿತಿಯಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಇದು ಪ್ರಪಂಚದಾದ್ಯಂತ ಯುವಜನರಿಗೆ ಅವರು ತಮ್ಮಲ್ಲೊಬ್ರು ಅನಿಸೋಕೆ ಕಾರಣವಾಗಿದೆ. ಸಂತರು ಕೂಡ ನಮ್ಮ ಹಾಗೆ ಸಾಮಾನ್ಯರಾಗಿರಬಹುದು ಅನ್ನೋದಕ್ಕೆ ಇದೊಂದು ಸಂಕೇತ. ಆದ್ರೆ ಎಲ್ಲರೂ ಇದನ್ನ ಒಪ್ಪೋದಿಲ್ಲ. ಕೆಲವು ಪ್ರಶ್ನೆಗಳು ಎದ್ದಿದೆ. ಕೆಲವರು ಅವರ 15 ವರ್ಷದ ಚಿಕ್ಕ ಜೀವನದಲ್ಲಿ ಸಂತ ಪದವಿ ಕೊಡುವಷ್ಟು ಮಹಾನ್ ಕಾರ್ಯಗಳೇನಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಅವರ ಬಾಲ್ಯದ ಸ್ನೇಹಿತರೊಬ್ಬರ ಪ್ರಕಾರ ಕಾರ್ಲೋ ಒಳ್ಳೆ ಹುಡುಗ ಆಗಿದ್ದ, ಆದರೆ ಅತಿಯಾಡಿ ಧಾರ್ಮಿಕನಾಗಿರಲಿಲ್ಲ. ಬಹುಶಃ ಆ ದೊಡ್ಡ ವಿಮರ್ಶೆ ಬಂದಿದ್ದು ಅವರ ಕುಟುಂಬದ ಸಂಪತ್ತಿನ ಬಗ್ಗೆ. ಅವರ ಶ್ರೀಮಂತ ಕುಟುಂಬದ ಹಣ ಮತ್ತು ಪ್ರಭಾವದಿಂದ ಈ ಪ್ರಕ್ರಿಯೆ ಇಷ್ಟು ಬೇಗ ಆಯ್ತಾ ಅನ್ನೋ ಆರೋಪಗಳು ಇವೆ. ಈ ಆರೋಪಗಳಿಗೆ ಅಧಿಕೃತ ಉತ್ತರನೂ ಇದೆ. ಕಾರ್ಲೋ ಅವರ ಸಂತ ಪದವಿ ಪ್ರಕ್ರಿಯೆಯ ಜವಾಬ್ದಾರಿ ಹೊತ್ತಿದ್ದ ಫಾದರ್ ನಿಕೋಲಾ ಗೋರಿ ಅವರು ಇದು ಸಂಪೂರ್ಣವಾಗಿ ಸುಳ್ಳು ಅಂತ ಹೇಳಿದ್ದಾರೆ. ಅವರ ಪ್ರಕಾರ ಹಣಕ್ಕೂ ಈ ಪ್ರಕ್ರಿಯೆಗೂ ಯಾವುದೇ ಸಂಬಂಧ ಇಲ್ಲ, ಪ್ರಕ್ರಿಯೆ ಎಲ್ರಿಗೂ ಒಂದೇ ರೀತಿ ಇರುತ್ತೆ, ಕಾರ್ಲೋ ವಿಷಯದಲ್ಲಿ ಯಾವುದೇ ವಿನಾಯಿತಿ ಕೊಟ್ಟಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಎಲ್ಲಾ ವಿವಾದಗಳನ್ನ ಬದಿಗಿಟ್ಟು ಕೊನೆಗೆ ಕಾರ್ಲೋ ಅವರದೇ ಒಂದು ಮಾತನ್ನ ಕೇಳೋಣ. ದುಃಖ ಅಂದ್ರೆ ನಮ್ಮನ್ನ ನಾವೇ ನೋಡ್ಕೊಳ್ಳೋದು, ಸಂತೋಷ ಅಂದ್ರೆ ದೇವರನ್ನ ನೋಡೋದು. ಈ ಒಂದು ಮಾತು ಅವರ ಆಧ್ಯಾತ್ಮಿಕ ದೃಷ್ಟಿಕೋನವನ್ನ ತುಂಬಾ ಸರಳವಾಗಿ ಮತ್ತು ಪರಿಣಾಮಕಾರಿಯಾಗಿ ಇಡುತ್ತೆ. ಕೊನೆಯದಾಗಿ ಕಾರ್ಲೋ ಅಕಟಿಸ್ ಅವರ ಕಥೆ ಕೇವಲ ಒಬ್ಬ ಹುಡುಗನ ಕಥೆ ಅಲ್ಲ. ಇದು ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ನಂಬಿಕೆ, ಪ್ರಾಮಾಣಿಕತೆ ಮತ್ತು ನಮ್ಮ ಜೀವನದ ಉದ್ದೇಶದ ಬಗ್ಗೆ ಒಂದು ದೊಡ್ಡ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ. ಟೆಕ್ನಾಲಜಿಯೇ ಎಲ್ಲವನ್ನೂ ನಿರ್ಧರಿಸೋ ಈ ಯುಗದಲ್ಲಿ ಒಬ್ಬ ಸಂತನ ಪಾತ್ರವಾದ್ರೂ ಏನು? ಈ ಪ್ರಶ್ನೆ ಬಗ್ಗೆ ಯೋಚನೆ ಮಾಡ್ತಾ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ.